ಡಾಕ್ಟರ್ ಬಿ ರಘುನಾಥ್ ಅವರೇ, ನೀವು ಅಲ್ಪಾವಧಿಯ ಸೇವೆಯಲ್ಲಿ ಸೈನ್ಯಕ್ಕೆ ಸೇವೆ ಸಲ್ಲಿಸಿದಿರ, ಭಾರತೀಯ ಸೈನ್ಯಕ್ಕೆ. ಮುಖ್ಯವಾಗಿ ನೀವು ಮರಳುಗಾಡಿನಲ್ಲಿ ಕೆಲಸ ಮಾಡಿದ್ದೀರಾ. ಆ ಹಿನ್ನೆಲೆಯ ಅನುಭವವನ್ನು ಹೇಳಿ. ಸೊ ನಾನು ಸೇರಿದಾಗ ಅಲ್ಲಿ 17 ಗಾರ್ಡ್ಸ್ ಅಂತ ಒಂದು ಯೂನಿಟ್, ಅದಕ್ಕೆ ನಾನು ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆಗಿ ಸೇರಿದೆ. ಸೊ ಅವರು 17 ಗಾರ್ಡ್ಸ್ನವ್ರದ್ದು ಏನು ಅಂತಂದರೆ ETGMs ಅಂತ, ಅದು ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್. ಇವ್ರದ್ದು ಡೆಸರ್ಟ್ ವಾರ್ಫೇರ್ ಅಲ್ಲಿ, ಅಂದರೆ ಮರುಭೂಮಿಲಿ ಇವರು ಯುದ್ಧ ಮಾಡ್ತಿದ್ದು. ಇವರು ಮುಖ್ಯವಾಗಿ ಏನು ಅಂತಂದರೆ ಡೆಸರ್ಟಲ್ಲಿ ಟ್ಯಾಂಕ್ಸ್, ಎನಿಮಿ ಟ್ಯಾಂಕ್ಸ್ನ ಡಿಸ್ಟ್ರಾಯ್ ಮಾಡೋದು ಇವರ ಕೆಲಸ ಮುಖ್ಯವಾದದ್ದು. ಇವರ ಹತ್ರ ಇದ್ದಿದ್ದು ಒಂದು ಅದ್ಭುತವಾದ ಒಂದು ವೆಪನ್ ಇತ್ತು. ಅದೇನು ಅಂತಂದರೆ ETGM, ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಅವರ ಮಿಸೈಲ್ನ ಅವರು ಲಾಂಚ್ ಮಾಡಿದ್ಮೇಲೆ ಆ ಮಿಸೈಲು ಅವರ ಕಂಟ್ರೋಲಲ್ಲಿರ್ತಿತ್ತು. ಇದೇ ಇವಾಗ ನಾವೆಲ್ಲ ನೋಡಿದ್ದೀವಿ, ಒಂದ್ಸಲ ಒಂದು ಬುಲೆಟಿಂದ ಒಂದು ಗನ್ನಲ್ಲಿ ಬುಲೆಟ್ ಬಿಡ್ತು ಅಂದರೆ ಅದು ಹೋಗಿ ಅದು ನಮ್ಮ ಕಂಟ್ರೋಲಲ್ಲಿರಲ್ಲ. ಬಟ್ ಇವರ ಸ್ಪೆಷಾಲಿಟಿ ಏನು ಅಂದರೆ, ಇವರು ಲಾಂಚ್ ಮಾಡಿದ್ಮೇಲೂ ಅದು ಹೋಗಿ ಆ ಟ್ಯಾಂಕಿಗೆ ಹೊಡೆಯೋ ತನಕ ಅದು ಅವರ ಕೈಯಲ್ಲಿರ್ತಿತ್ತು, ಅವ್ರ ಕಂಟ್ರೋಲಲ್ಲಿರ್ತಿತ್ತು. ದಿಸ್ ವಾಸ್ ದ ಸ್ಪೆಷಾಲಿಟಿ. ಈ ಒಂದು ಪ್ರತಿಷ್ಠಿತ ಯೂನಿಟ್ ಇದು 17 ಗಾರ್ಡ್ಸ್. ಇದರ ನಾನು ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆಗಿದ್ದೆ. ದಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ.